ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಸಂಗಮೇಶ್. ನಾನು 8ರಲ್ಲಿ ಓದುತ್ತಿದ್ದೇನೆ. ಇಂದು ನಾವು ರೆಡ್ ಪ್ಲಾನೆಟ್ ಡೇ ಆಚರಿಸಲು ಇಲ್ಲಿ ಸೇರಿದ್ದೇವೆ. ಇದು ನವೆಂಬರ್ 28, 1964ರಂದು ನಡೆಯುವ ಇತಿಹಾಸ ಪ್ರಸಿದ್ಧ ನಾಸಾ ಮ್ಯಾರಿನ್ 4 ಮಿಷನ್ನಿಂದಾಗಿ ಆಚರಿಸಲ್ಪಡುತ್ತದೆ. ಮಂಗಳ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಅದರ ಮೈಮೇಲೆಲ್ಲ ಕಬ್ಬಿಣದ ಆಕ್ಸೈಡ್ ಇದೆ. ಇದು ತೂಕಕ್ಕೆ ಕಾರಣವಾಗಿದೆ. ನಮ್ಮ ಭೂಮಿಯ ನೆರೆಹೊರೆಯ ಗ್ರಹವಾದ ಮಂಗಳ ಗ್ರಹವು ಯಾವಾಗಲೂ ಮಾನವ ಜನಾಂಗವನ್ನು ಆಕರ್ಷಿಸಿದೆ. ಮ್ಯಾರಿನರ್ 4 ಬಾಹ್ಯಾಕಾಶ ನೌಕೆಯು 1965ರಲ್ಲಿ ಮಂಗಳವನ್ನು ತಲುಪಿದಾಗ ಮಂಗಳದ ಮೈಮೇಲೆಯೇ ಮೊದಲ ಹತ್ತಿರದ ಚಿತ್ರಗಳನ್ನು ಕಳುಹಿಸಿತು. ಇದು ನಮ್ಮ ಗ್ರಹದ ಬಗ್ಗೆ ಮೊದಲು ಮಾಹಿತಿಯನ್ನು ನೀಡಿತು. ಈ ಮಿಷನ್ನ ಯಶಸ್ಸು ಮಂಗಳ ಗ್ರಹದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ನಮಗೆ ಸಹಾಯ ಮಾಡಿತು ಮತ್ತು ನಂತರದ ಅನೇಕ ಸಂಶೋಧನೆಗಳಿಗೆ ದಾರಿ ಮಾಡಿಕೊಟ್ಟಿತು. ಈ ದಿನದಂದು ನಾವು ನಮ್ಮ ಇತ್ತೀಚಿನ ಸಾಧನೆಗಳನ್ನು ನೆನಪಿಸಿಕೊಳ್ಳುತ್ತೇವೆ ಮತ್ತು ಬಾಹ್ಯಾಕಾಶ ಅನ್ವೇಷಣೆಗಾಗಿ ನಮ್ಮ ಉತ್ಸಾಹವನ್ನು ಪುನರುಜ್ಜೀವಗೊಳಿಸುತ್ತದೆ. ಮಂಗಳ ಗ್ರಹವು ನಮ್ಮ ಸೌರವ್ಯೂಹದಲ್ಲಿ ಒಂದು ವಿಶಿಷ್ಟವಾದ ಗ್ರಹವಾಗಿದೆ. ಇದು ತೆಳುವಾದ ವಾತಾವರಣ ಮತ್ತು ವಿಶಿಷ್ಟವಾದ ಭೂಗೋಳವನ್ನು ಹೊಂದಿದೆ. ಇದು ವಿಜ್ಞಾನಿಗಳನ್ನು ಯಾವಾಗಲೂ ಆಸಕ್ತಿ ಮೂಡಿಸಿದೆ. ಮಂಗಳದ ಬಗ್ಗೆ ಅಧ್ಯಯನ ಮಾಡುವ ಮೂಲಕ ನಾವು ನಮ್ಮದೇ ಆದ ಗ್ರಹದ ಬಗ್ಗೆ ಹೆಚ್ಚು ಕಲಿಯಬಹುದು ಮತ್ತು ಬಾಹ್ಯಾಕಾಶದಲ್ಲಿ ನಮ್ಮ ಭವಿಷ್ಯದ ಬಗ್ಗೆ ಕಲ್ಪಿಸಿಕೊಳ್ಳಬಹುದು. ಮಂಗಳ ಗ್ರಹವನ್ನು ಅನ್ವೇಷಿಸಲು ನಾವು ಮಾಡಿದ ಈ ಪ್ರಯಾಣವು ಮಾನವನ ಸಂಶೋಧನಾ ಮನೋಭಾವ ಮತ್ತು ವಿಜ್ಞಾನದ ಪ್ರಗತಿಗೆ ಒಂದು ದೊಡ್ಡ ಉದಾಹರಣೆಯಾಗಿದೆ. ಈ ರೆಡ್ ಪ್ಲಾನೆಟ್ ಡೇಯಲ್ಲಿ ನಾವು ಮಂಗಳ ಗ್ರಹದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳುವ ಮೂಲಕ ನಮ್ಮ ಸೌರವ್ಯೂಹವನ್ನು ಇನ್ನಷ್ಟು ಆಳವಾಗಿ ಅರ್ಥಮಾಡಿಕೊಳ್ಳುವ ಸಂಕಲ್ಪ ಮಾಡೋಣ. ಎಲ್ಲರಿಗೂ ರೆಡ್ ಪ್ಲಾನೆಟ್ ಡೇ ಶುಭಾಶಯಗಳು.